ಮಾನ್ಯ ನಾನು ಕೃಷಿ ಮಂತ್ರಿಗಳಿಗೆ ಭೇಟಿಯಾದಾಗ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ರಿ ಅಂತ ಹೇಳಿ ನಾನು ಒಂದು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟೆ ಎಲ್ಲ ಕೃಷ್ಣಾ ಬೆಲ್ಟದ MLAಗಳು ಕರೆದು ಒಂದು ಕೃಷಿ ಮಂತ್ರಿಗಳನ್ನು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಸಂಪೂರ್ಣ ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ಏನಾದರೂ ಇತ್ಯರ್ಥ ಮಾಡಬೇಕು ಅನ್ನೋಂಥ ವಿಚಾರವನ್ನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀನಿ ಸರ್. ಇವತ್ತು ಸರ್ ನಮ್ಮಲ್ಲಿ ಯೋಜನೆಗಳು, ನೀರಾವರಿ ಯೋಜನೆ, ಡ್ಯಾಮ್ ಕಟ್ಟು ಯೋಜನೆಗಳು, ಒಂದೊಂದು ಯೋಜನೆಗಳು ಪ್ರಾರಂಭ ಆಗಿ ಮುಗಿಲಿಕ್ಕೆ 10 ವರ್ಷ 20 ವರ್ಷ 30 ವರ್ಷಗಳು ಆದದ್ದು. ಒಂದೊಂದು ತಲೆಮಾರ ಅವ್ರು ಏನೂ ಲಾಭ ಪಡೆದನ್ನು ಹೋಗಿಬಿಟ್ರು ಸರ್. ನಮ್ಮ ಹಿಪ್ಪರಿಗೆ ಡ್ಯಾಮ್ ಪ್ರಾರಂಭ ಆಗಿ ಮುಗಿಲಿಕ್ಕೆ 77ರಲ್ಲಿ ಪ್ರಾರಂಭ ಆದದ್ದು ಅಧ್ಯಕ್ಷರೇ. ದೇವೇಗೌಡರು ಒಮ್ಮೆಲೆ 83ರಲ್ಲಿ ಬಂದ ಬಳಿಕ ಒಂದು ಸ್ವಲ್ಪ ಚಾಲನೆಯನ್ನು ಕೊಟ್ಟಿರೋದು. ಹೆಪ್ಪರಿಗೆ ಬ್ಯಾರೇಜ್ ಶುದ್ಧು ಆಲ್ಮಟ್ಟಿನೂ ಅದು ಆಲ್ಮಟ್ಟಿ ಇರಲಿ. ಆಮೇಲೆ ಇವು 30 ವರ್ಷ ಆಯ್ತು ಅಧ್ಯಕ್ಷರೇ ನಾವು ನೀರು ಹಿಡಲಿಕ್ಕೆ. ಇವತ್ತು ನೀರಾವರಿ ಯೋಜನೆಗಳು ನನ್ನಲ್ಲೇ ಒಂದು ಬಸವೇಶ್ವರ ಯಾತ್ ನೀರಾವರಿ 17ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈಗ ಮೊನ್ನೆ ಒಂದು 4 ತಿಂಗಳ ಹಿಂದೆ ನೀರನ್ನು ಒಂದು 50% ನೀರನ್ನು ಒಗ್ಸಿದ್ದೇವೆ. ಇನ್ನೂ 50% ಕೆಲಸ ಆಗಿ ನಿನ್ನೆನೇ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಇಷ್ಟೊಂದು ಕಷ್ಟಪಡಬೇಕು, ಉತ್ತರ ಕರ್ನಾಟಕದವ್ರು ಬರಬೇಕು, ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು, ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು. ಆವಾಗ ನಮಗೇನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ ಒಂದು 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಹುಡ್ಯಾಗ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ.